ಬಂದಂತ ಭಕ್ತಾದಿಗಳು ಎಲ್ಲರೂ ಕೂಡ ಹೊಟ್ಟೆ ತುಂಬ ಭೂರಿ ಭೋಜನವನ್ನೇ ಕೊಡ್ತಾ ಇದ್ದಾರೆ. ಬಂದಂಥವ್ರು ಎಲ್ಲರೂ ಕೂಡ ಹೊಟ್ಟೆ ತುಂಬ ತಿಂತಿದ್ದಾರೆ. ನೋಡಿ, ಇದು ತುಂಬಾ ಹಳ್ಳಿ ಕಡೆ ಮಾಡ್ತಿದ್ದಂಥ ಒಂದು ಐಟಮ್ ಇದು. ಬನ್ನಿ, ಹತ್ರ ಬನ್ನಿ. ಕಳ್ಳೆ ಹುಳಿ ಹೆಂಗೆ ಕೊಡ್ತಾರೆ, ಸಖತ್ತಾಗಿರುತ್ತೆ. ಸಖತ್ತಾಗಿದೆ. ಬನ್ನಿ ಸರ್, ಇನ್ನು ಹತ್ರಕ್ಕೆ. ಇನ್ನು ಪಾಯಸ ಮಾಡಿದ್ದಾರೆ ನೋಡಿ. ಪಾಯಸ ಅಕ್ಕಿ ಪಾಯಸ ಇರಬೇಕು. ಏಲಕ್ಕಿ ಹಂಗೆ ಸ್ಮೆಲ್ಲು ಬಾಯಿಗೆ ಸಿಗ್ತದೆ, ಸಖತ್ತಾಗಿದೆ. ಇನ್ನು ರೈಸ್ ಬಾತ್ ಕೂಡ ಕೊಡ್ತಾರೆ. ಬೆಳಗಿನ ತಿಂಡಿ ಇರುತ್ತೆ ಅಂತ ಮಧ್ಯಾಹ್ನದ ಊಟ ಇದು. ರೈಸ್ ಬಾತ್ ಕೊಟ್ಟಿದ್ದಾರೆ, ಪಲಾವು. ಬಿಸಿ ಬಿಸಿ ಕೊಡ್ತಾರೆ, ಅಲ್ಲೆಲ್ಲ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಇನ್ನು ಅನ್ನ ಸಾಂಬಾರು, ತರಕಾರಿ ಸಾಂಬಾರು. ತರಕಾರಿ ಸಾಂಬಾರು ಇಷ್ಟೆಲ್ಲವನ್ನು ಕೂಡ ಬಂದಂತ ಭಕ್ತಾದಿಗಳು ಹೊಟ್ಟೆ ತುಂಬ ಕೊಡ್ತಾ ಇರುವಂತ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಬಂದಾಗ ಯಾವುದೇ ರೀತಿ ದುಡ್ಡು ಕಾಸು ಇಲ್ಲ, ಇದಕ್ಕೆ ಹೊಟ್ಟೆ ತುಂಬ ತಿಂದು ಹೋಗ್ಬೋದು. ಒಂದೇ ತಿಂಗಳಲ್ಲಿ 4ನೇ ಸಲ ಬರ್ತಾರೆ. ಒಂದೇ ಸಾರಿ ಒಂದ್ ತಿಂಗಳಲ್ಲಿ 4ನೇ ಬಾರಿ ಬರ್ತಾ ಇದ್ದೀರಾ? ಒಂದ್ ಮಂಗಳವಾರ ಆದ್ಮೇಲೆ ಇನ್ನೊಂದ್ ಮಂಗಳವಾರ ಇನ್ನ ದೇವಿ ಅಷ್ಟೊಂದ್ಸಲ ಕರ್ಸ್ಕೊತಾಳೆ. ನೀವು ಬರ್ತಾ ಇಲ್ಲ, ಅವರೇ ಕರ್ಸ್ಕೊತಾ ಇರೋದು. ಪ್ರಸಾದದ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು ಸರ್. ಈ ಪ್ರಸಾದದ ಅದ್ಭುತನೇ ಅದ್ಭುತ. ಇಷ್ಟು ರುಚಿಯಾಗಿರ್ತದೆ, ಎಷ್ಟು ತಿಂದ್ರು ಸಾಕಾಗೋದಿಲ್ಲ ಅನ್ನೋಷ್ಟರ ಅಷ್ಟೊಂದು ತಿನ್ಬೇಕಾಗಿರುತ್ತೆ. ದೇವಿ ಮಹಿಮೆ ಅದು. ಆಕ್ಚುಲಿ ದೇವಿ ಪ್ರಸಾದದಲ್ಲೇ ಇದೆ, ಪ್ರಸಾದದಲ್ಲೇ ಇದೆ. ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾರೆ. ಮಂಗಳವಾರ ನೀವು ಫಿಕ್ಸು? ಹಂಗಂತ ಏನಲ್ಲ, ಮಂಗಳವಾರ ಬರ್ತೀವಿ. ಹಂಗೆ ಮಂಗಳವಾರ ಬರ್ತೀರಾ? ನೀವು ಬೆಂಗಳೂರಲ್ಲಿ ಯಾವ ಏರಿಯಾದಿಂದ ಬಂದಿದ್ದೀರಾ ಸರ್? ನಾವು ವಿದ್ಯಾರಣ್ಯಪುರದಲ್ಲಿ ಇರ್ತೀವಿ. ವಿದ್ಯಾರಣ್ಯಪುರದಿಂದ. ನೀವು ಒಬ್ಬರೇ ಬಂದಿದ್ದೀರಾ ಅಥವಾ ಗ್ಯಾಂಗ್ ಬಂದಿದ್ದೀರಾ? ನಾವೆಲ್ಲ ಜೊತೆಗೆ ಬರ್ತೀವಿ, ಒಂದು 4-5 ಜನ ಜೊತೆಗೆ ಬರ್ತೀವಿ. ಗುರುಗಳ ಜೊತೆ ಬರ್ತೀವಿ ನಾವು. ಹಂಗೆ ಬಂದಾಗ ರಾತ್ರಿ 9 ಆದ್ರೂ ಜನಗಳು ಬಂದು ಇಲ್ಲಿಗೆ ದಾಸೋಹ ನಡೆಯುತ್ತೆ. ಬಂದವ್ರಿಗೆಲ್ಲರೂ ಕೊಡ್ತಾರೆ? ಬಂದವ್ರಿಗೆಲ್ಲ ರಾತ್ರಿ 10 ಗಂಟೆಗೆ ಬಂದವ್ರಿಗೂ 2 ಗಂಟೆ ರಾತ್ರಿ ಬಂದ್ರು ಕೊಡ್ತಾರೆ. 24 ಅವರ್ಸ್. ಎಷ್ಟೊತ್ತಿಗೆ ಎಲ್ಲಿಂದನೇ ಬಂದು ಊರಿಂದ ಬಂದವರೆಲ್ಲ ಫಸ್ಟ್ ಬರೋದು ದಾಸೋಹ. ಬಾಗಲಕೋಟೆ ಅಲ್ಲಿಂದ ಇಲ್ಲಿಂದ ಎಲ್ಲ ಬರ್ತಾರೆ. ಹೌದು. ಬಂದವ್ರು ರಾತ್ರಿ ತಲುಪಿದ್ರು ಇಲ್ಲಿ ದಾಸೋಹ ಇದ್ದೇ ಇರುತ್ತೆ. ರುಚಿಯಾದ ಅಂದ್ರೆ ದೇವಿ ಮಹಿಮೆ ಎಷ್ಟಿದೆ ಅಂದ್ರೆ ಪ್ರಸಾದದಲ್ಲೇ ಗೊತ್ತಾಗ್ಬಿಡುತ್ತೆ. ಪ್ರಸಾದದಲ್ಲೇ ಗೊತ್ತಾಗುತ್ತೆ. ಎಲ್ಲಾರು ಬಂದು ಅನುಭವಿಸ್ಬೇಕಿಲ್ಲ. ಅದನ್ನ ನಮ್ ಮಾತು ಕೇಳಿದ್ರಲ್ಲ, ಖಂಡಿತ ಹೇಳ್ತೀನಿ. ಬಂದ್ ಹೇಳಿ ಅದ್ ಬಂದು ಇಲ್ಲಿ ಫೀಲ್ ಮಾಡ್ಬೇಕು. ಫೀಲ್ ಅಲ್ಲ, ಅದು ಒಂಥರ ಭಕ್ತಿ ಬರುತ್ತೆ. ಆ ಪ್ರಸಾದದಲ್ಲಿ ಹೆಂಗಿರುತ್ತೆ ಅಂದ್ರೆ ಬಂದು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಸೇಮ್ ಇದೇ ಊಟ ಮನೇಲೂ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. ಇಲ್ಲಿ ಯಾಕೆ ಆತರ ಡಿಫ್ರೆಂಟ್ ಬರುತ್ತೆ? ಕ್ಷೇತ್ರ ಮನೇಲಿ 4 ಗೋಡೆಯಲ್ಲಿ ಅಡಿಗೆ ಮನೇಲಿ ಮಾಡ್ತೀರಿ, ಅಲ್ಲಿ ದೇವಿಗೆ ನೈವೇದ್ಯ ಮಾಡಿದ ಪ್ರಸಾದ ಇದು. ಮಹಿಮೆ ಹಂಗೆ ಇರುತ್ತೆ. ದೇವಿ ಪ್ರಸಾದನೇ ಇಲ್ಲಿ ಪ್ರಸಾದವಾಗಿ ಬಂದವರಿಗೆಲ್ಲ ಊಟದ ರೂಪದಲ್ಲಿ ಕೊಡ್ತಿದ್ದಾರೆ. ಯಾವುದೇ ಕ್ಷೇತ್ರ ಆಗ್ಲಿ 24 ಗಂಟೆ ದಾಸೋಹ ಮಾಡೋದು ಭಾರಿ ಕಷ್ಟ. ತುಂಬಾ ಕಡಿಮೆನೂ ಹೌದು, ಮಾಡೋದು ಕಷ್ಟ. ಮಾಡ್ತಾರೆ ಇಲ್ಲಿ. ಇದೇ ಈ ಸ್ಥಳದ್ದು ದೇವಿ ಬಿಡಿ. ಈಗ ನೀವು 4 ವಾರ, ತಿಂಗಳಲ್ಲಿ 4 ವಾರ ಬಂದು 4 ವಾರ ಪ್ರಸಾದ ಸ್ವೀಕಾರ ಮಾಡಿದ್ದೀರಾ? ಇದೇ ರೀತಿ ಇರ್ತಿತ್ತು? ಇದೇ ರೀತಿ ಇರುತ್ತೆ. ಇದಕ್ಕೂ ಪ್ರತಿ ಸಲನೂ ಚೆನ್ನಾಗಿದೆ ಅನ್ಸುತ್ತೆ. ಇನ್ನೂ ಹಂಗೆ ಪ್ರಸಾದ ತಿನ್ನೋಕೋಸ್ಕರನಾದ್ರು ಬರ್ಬೇಕು ಅನ್ಸ್ಬಿಟ್ಟದೆ. ಇಲ್ಲ, ದೇವಿ ದರ್ಶನ ಮಾಡಕ್ ಬರ್ಬೇಕು. ಪ್ರಸಾದ ಅದ್ಭುತವಾಗಿರ್ತದೆ. ಅಲ್ಲ, ದೇವ್ರು ಕಂಡ್ಬಿಟ್ಟಿದ್ದೀರಾ, ಅದಕ್ಕೆ ನಾನು ಪ್ರಸಾದಕ್ಕೋಸ್ಕರ ಬರ್ಬೇಕು ಅಂದ್ರೆ. ಇಲ್ಲಿ ಕೂತ್ಕೊಳ್ಳೋದಕ್ಕೆ ದೇವಿ ಮುಂದೆ ಹೋಗಿ ಕೂತ್ಕೊಂಡ್ರೆ, ಇವತ್ತು ಅಮಾವಾಸ್ಯೆ ರಶ್ ಇದೆ, ಕೂತ್ಕೊಳಕ್ ಆಗಲ್ಲ. ಅಲ್ಲಿ ಕೂತ್ರೆ ಅದನ್ನ ನೋಡ್ಬೇಕು. ಕೂತ್ಕೊಂಡಾಗ ಅದ್ರ ಅನುಭವನೇ ಬೇರೆ. ನೀವು ಅಂದ ಖುಷಿಯನ್ನ, ಸ್ವರ್ಗವನ್ನ ಕಂಡಿದ್ದೀರಾ. ಅದು ಅನುಭವಿಸಿದ್ರೆ ಗೊತ್ತಾಗೋದು. ಸುಮ್ನೆ ಹೇಳಿದ್ರೆ ಕೇಳಿದ್ರೆ ಕ್ಯಾಮ್ರಾದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಹೌದೌದು, ಜನಗಳು ಬರಬೇಕು, ಅನುಭವಿಸ್ಬೇಕು, ಆವಾಗ್ಲೇ ಗೊತ್ತಾಗೋದು. ಓಕೆ, ಥ್ಯಾಂಕ್ ಯು ಸರ್. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ಇದೇ ಫಸ್ಟ್ನೇ ಬಾರಿ. ಪ್ರಸಾದ ಕೊಟ್ರು, ಪ್ರಸಾದ ತಗೊಂಡ್ರ? ತುಂಬಾ ಚೆನ್ನಾಗಿತ್ತು, ತಗೊಂಡ್ವಿ. ಪ್ರಸಾದ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿತ್ತು, ಹೊಟ್ಟೆ ತುಂಬಾ ಕೊಟ್ರು. ಏನೇನ್ ಕೊಟ್ಟಿದ್ರು ಮೇಡಮ್? ಪಾಯಸ ಕೊಟ್ರು, ಪಲಾವ್ ಕೊಟ್ರು, ಅನ್ನ ಸಾಂಬಾರು, ಕಾಳುಳಿ ಅಂತೂ ತುಂಬಾ ಚೆನ್ನಾಗಿತ್ತು. ಕಾಳುಗೊಜ್ಜು ಎಲ್ಲವನ್ನು ಕೂಡ ಅನ್ಲಿಮಿಟೆಡ್. ಎಷ್ಟು ಸರ್ ಹೊಟ್ಟೆ ತುಂಬಾ ಕೊಟ್ರ? ಹೊಟ್ಟೆ ತುಂಬಾ ನಮ್ಗೆ ಸಾಕಾಗೋಷ್ಟು ಕೊಟ್ರು. ಚೆನ್ನಾಗಿ ಊಟ ಮಾಡಿ ಕೂತಿದ್ದೀರಿ, ಊಟ ಮಾಡಿ ಕೂತಿದೀವಿ. ದೇವ್ರ ದರ್ಶನನೂ ಹಂಗೆ ಚೆನ್ನಾಗಾಯ್ತು. ದೇವ್ರ ದರ್ಶನ ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ಇಂಥ ಒಂದು ಕ್ಷೇತ್ರದಲ್ಲಿ ಒಂದ್ ರೀತಿ ಊರಿಂದ ಹೊರಗಡೆ ಇರೋ ಈ ದೇವಸ್ಥಾನದಲ್ಲಿ ಇಷ್ಟು ಪ್ರಸಾದ ಹೊಟ್ಟೆ ತುಂಬಾ ಕೊಡ್ತಿರ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು, ಹಸ್ದವ್ರಿಗೆ ಆ ಕಡೆಯಿಂದ ಬರ್ತೀವಿ ದೇವ್ರ ದರ್ಶನ ಮಾಡೋಣ ಅಂತ. ದೇವ್ರ ದರ್ಶನನೂ ಕಣ್ ತುಂಬಾ ಆಗತ್ತೆ, ಹೊಟ್ಟೆ ತುಂಬಾ ಊಟನೂ ಆಯ್ತು. ಸಮಾಧಾನವಾಗಿ ದೇವ್ರ ದರ್ಶನ ಮಾಡಿ ನೆಮ್ಮದಿ ಆಯ್ತು ಅಂತ ಕೂತಿದ್ದೀವಿ. ಬೆಂಗಳೂರು ಜಂಜಾಟದಲ್ಲಿದ್ದ ನಿಮಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಬೆಂಗಳೂರು ಏರವಳ್ಳಿ ಕ್ರಾಸ್ ಇಂದ ಬಂದಿರೋದು. ಹೊರಡ್ಬೇಕು ಅಂತ ಹೊರಟ್ವಿ. ಆ ಜಂಜಾಟ ಅದು ದಿವಸ ಇದ್ದಿದೆ ಜೀವನದಲ್ಲಿ. ಬೆಂಗಳೂರು ಜಂಜಾಟದಿಂದ
ಇವತ್ತು ಹೋಗ್ಲೇಬೇಕು ಅನ್ಕೊಂಡ್ ಬಂದ್ವಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಹೊಟ್ಟೆ ತುಂಬಾ ಊಟ ಆಯ್ತು. ದೇವ್ರ ದರ್ಶನ ಅಂತೂ ಯಾವತ್ತೂ ಎಲ್ಲೂ ಆಗದೆ ಇರೋ ತುಂಬಾ ಸಂತೋಷವಾಗಾಯ್ತು. ಆ ತರ ದರ್ಶನ ಆಯ್ತಾ ನಿಮ್ಗೆ ಇವತ್ತು? ತುಂಬಾ ಚೆನ್ನಾಗಾಯ್ತು ಖುಷಿ ದರ್ಶನ. ಆಯ್ತು. ಖುಷಿ ಆಯ್ತು. ನೆಮ್ಮದಿಯಾಗಿ ಊಟ ಮಾಡಿದೀವಿ. ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಕೂತಿದೀವಿ. ನಿಮ್ಮ ಹೆಸರು? ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅನುರಾಧ. ಅನುರಾಧ. ಯಾವ ಊರಿಂದ ಬಂದಿದ್ದೀರಾ? ನಾವು ಬೆಂಗಳೂರು ಮಹದೇಶ್ವರ ನಗರದಿಂದ ಬಂದಿದ್ದೀವಿ. ಮಹದೇಶ್ವರ ನಗರದಿಂದ ಬಂದಿದ್ದೀವಿ ಇಲ್ಲಿ ಬಂದು ಏನ್ ಅನ್ನಿಸ್ತಾ ಇದೆ ಅಮ್ಮ ಈಗ? ಸರ್, ನಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ವಿ. ಎಲ್ಲಾರು ಹೇಳ್ತಾನೆ ಇದ್ರು ವಿದ್ಯಾ ಚೌಡೇಶ್ವರಿಗೆ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾವು ಬರ್ಬೇಕು ಅನ್ಕೊಂಡಿದ್ವಿ. ಇವತ್ತೇನ ಕಾಲ ಕೂಡ ಬಂತು, ಬರೋಣ ಅಂತ ಬಂದ್ವಿ. ನೋಡಿ ದೇವಸ್ಥಾನ ತುಂಬಾ ತೃಪ್ತಿ ಆಯ್ತು. ಇಲ್ಲಂತೂ ಪ್ರಸಾದ ಕೊಟ್ಟಿದ್ದು ತುಂಬಾ ಅದ್ಭುತ ಆಗಿತ್ತು. ಪ್ರಸಾದನೇ ಅದ್ಭುತ ಆಗೋಯ್ತಾ? ಅಷ್ಟೊಂದು ಅದ್ಭುತ ಆಯ್ತು ಸರ್. ಏನೇನ್ ಕೊಟ್ಟಿರು ಮೇಡಮ್? ಪೈಸಾ ಅಂತೂ ಹೇಳಂಗಿಲ್ಲ, ಆ ತರ ಇತ್ತು. ಅಲ್ಟಿಮೇಟ್ ಆಗಿತ್ತು, ಹೇಳ್ಕೋಬೇಕಾದ್ರೆ. ಪಲಾವ್ ಕೊಟ್ರು, ಪಲಾವ್, ಅನ್ನ ಸಾಂಬಾರ್ ಕೊಟ್ರು, ಕಾಳ್ಗೊಜ್ಜು ಕೊಟ್ರು. ಕಾಳ್ಗೋಜು ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಇನ್ನು ಬೇಕು ಅನಿಸ್ತಿಲ್ಲ ಸರ್. ಎಲ್ಲಾ ದೇವಸ್ಥಾನ ತರ ಇಷ್ಟಿಷ್ಟು ಕೊಟ್ಟಿಲ್ಲ. ತುಂಬಾ ಎಷ್ಟು ಬೇಕು ಅಷ್ಟು ಊಟ. ಹೊಟ್ಟೆ ತುಂಬಾ ತೃಪ್ತಿ ಆಗಿದೆ. ತೃಪ್ತಿ ಆಯ್ತು. ಅದಕ್ಕೆ ಸಮಾಧಾನ ಕುತ್ಕೊಬಿಟ್ಟಿದ್ದೀರಾ? ಸಮಾಧಾನವಾಗಿ ಆರಾಮಾಗಿ ಕೂತೀವಿ ಸರ್. ಅಲ್ಲ, ಎಲ್ರೂ ದೇವ್ರೇ ನಂಗೆ ಆಸ್ತಿ ಕೊಡು, ಅಂತಸ್ತು ಕೊಡು, ಮದುವೆ ಮಾಡಿಸು, ಮಕ್ಕಳಿಗೆ ದೊಡ್ಡ ಕೆಲಸ ಕೊಡು ಅಂತಾರೆ. ಯಾವ್ದು ನಮ್ ಕೆಲಸ ಊಟ ಮಾಡಿವಿ ತೃಪ್ತಿಯಾಗೆ. ಆ ದೇವ್ರ ಬೇಡ್ಕೊಂಡಿದೀವಿ ಮನ್ಸಲ್ಲಿ. ನಮ್ಗೇನು ಒಳ್ಳೇದಾಗ್ಲಿ ಕಣಪ್ಪ. ಒಳ್ಳೇದಾರ ಮತ್ತೆ ಇನ್ನೊಂದ್ಸರಿ ಬರ್ತೀವಿ. ಒಳ್ಳೇದಾದ್ರೆ ಬರೋದಿಲ್ಲ? ಬರ್ತೀವಿ ಸರ್, ಬರಲ್ಲ ಅಂತೇನಲ್ಲ. ಬಂದೇ ಬರ್ತೀರಾ? ತೃಪ್ತಿ ಆಗ್ಬೇಕು ಮನ್ಸಿಗೆ ಅಷ್ಟೇ. ಬಂದ್ಮೇಲೆ ಏನಾದ್ರು ಸಮಸ್ಯೆ ಇದ್ ಬಂದ್ರ ಅಥವಾ ಸುಮ್ನೆ ಬಂದ್ರ ನೀವು? ಏನೋ ಮನ್ಸಲ್ಲಿ ಇರುತ್ತಲ್ಲ, ಅದನ್ನ ಅನ್ಕೊಂಡಿದೀವಿ. ಆ ಬೈಕೆ ಈಡೇರಿದ್ರೆ. ಈಗ ನೀವು ಅನ್ಕೊಂಡ್ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದೀರಾ? ಅನ್ಕೊಂಡಿದೀವಿ ಮನ್ಸಲ್ಲಿ. ಈಗ ಇಲ್ಲಿ ಬಂದು ಅದೇನಾರು ನೆರವೇರುತ್ತೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ನೆರವೇರುತ್ತೆ ಅಂತ ಅನ್ಕೊಂಡಿದೀವಿ. ಎಲ್ಲಾರು ಕೇಳ್ತಾ ಇದೀವಿ. ಅಲ್ಲಿ ಇಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಸರ್ ಅಂತ ಹೇಳ್ತಾ ಇದ್ರು. ನಾವು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡ್ಕೊಂಡು ಬಂದ್ವಿ. ಇದಕ್ಕೆ ಒಳ್ಳೇದಾರ ಮತ್ತೆ ಬರೋಣ ಅನ್ಕೊಂಡ ಪ್ರಾರ್ಥನೆ ಅನ್ಕೊಂಡಿವಿ. ನಾವ್ ಅದನ್ ಕೊಡ್ತೀವಿ ಸರ್, ಇದನ್ ಕೊಡ್ತೀವಿ ಅಂತ ದೇವ್ರಿಗೇನೋ ಅಂತ ಅನ್ಕೊಂಡಿಲ್ಲ. ಎಲ್ಲವೂ ನಮ್ಮ ದೇವ್ರ ತನ ಕೊಡೋದು ತೃಪ್ತಿಗೋಸ್ಕರ ಅಷ್ಟೇ ಸರ್. ಆಯ್ತು. ಅದು ಚೆನ್ನಾಗಿದ್ದ ತಿನ್ನಿ ಆಯ್ತು. ಬಂದೆ ಸಾಕಕ್ಕ.